ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾ ವಿಮಾನ ದುರಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಮಾನಯಾನ ಸಚಿವಾಲಯಕ್ಕೆ ಪ್ರಾಥಮಿಕ ವರದಿಯನ್ನು ಸಲ್ಲಿಕೆ ಮಾಡಲಾಗಿದೆ. ವಿಮಾನ ಅಪಘಾತ ತನಿಖಾ ಮಂಡಳಿಯಿಂದ ವರದಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಬ್ಲಾಕ್ ಬಾಕ್ಸ್ ಡಾಟಾ ವಿಶ್ಲೇಷಣೆ ಮಾಡಿದೆ ತನಿಖಾ ತಂಡ. ಶೀಘ್ರದಲ್ಲಿ ವರದಿಯ ಡೀಟೇಲ್ಸ್ ಬಹಿರಂಗಪಡಿಸುವಂತಹ ಸಾಧ್ಯತೆ ಕೂಡ ಇದೆ. ಜೂನ್ 12ರಂದು ಸಂಭವಿಸಿದಂತಹ ದುರಂತ AI-171 ವಿಮಾನ ದುರಂತಕ್ಕೀಡಾಗಿತ್ತು. 242 ಪ್ರಯಾಣಿಕರ ಪೈಕಿ 241 ಪ್ರಯಾಣಿಕರು ಸುಟ್ಟು ಕರಕಲಾಗಿದ್ರು. ಕಾಲೇಜ್ ಹಾಸ್ಟೆಲ್ನಲ್ಲಿ ಬಿದ್ದ ಪರಿಣಾಮವಾಗಿ ಅಲ್ಲಿಯೂ ಕೂಡ 34 ಮಂದಿ ಹಸುನೀಗಿದ್ರು. ಈ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನಾಗಿದೆ ಅನ್ನೋದರ ತನಿಖೆಯನ್ನು ನಡೆಸಲಾಗಿದ್ದು ಅದರ ವರದಿ ಬಹಿರಂಗ ಆಗೋದು ಬಾಕಿ ಇದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬ್ಬೀರ್. ಸದ್ಯ ಪ್ರಾಥಮಿಕ ವರದಿಯಲ್ಲಿ ಯಾವೆಲ್ಲ ಅಂಶಗಳಿದೆ ಅನ್ನೋದು ಬಹಿರಂಗ ಆಗ್ಲಿಕ್ಕೆ ಸುಮಾರು ದಿನಗಳು ಬೇಕಾಗಬಹುದಾ, ಹೇಗೆ? ದಿವ್ಯಾ, ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾ ವಿಮಾನ ಏನು ಪತನ ಆಗಿ 276ಕ್ಕಿಂತ ಹೆಚ್ಚು ಮಂದಿ ಏನು ಸಾವನ್ನಪ್ಪಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆ ಶುರುವಾಗಿರುವಂತದ್ದು. ವಿಮಾನದಲ್ಲಿದ್ದಂತ 2 ಬ್ಲಾಕ್ ಬಾಕ್ಸ್ ಗಳನ್ನ ರಿಕವರಿ ಮಾಡಿ ಅದರಲ್ಲಿರುವಂತಹ ಡಾಟಾವನ್ನ ಡಿಕೋಡ್ ಮಾಡುವಂತ ಕೆಲಸಗಳು ಕೂಡ ನಡೀತಾ ಇತ್ತು. ಈಗ ಸಿಕ್ತಿರುವಂತ ಮಾಹಿತಿಗಳ ಪ್ರಕಾರ ಬ್ಲಾಕ್ ಬಾಕ್ಸ್ ನಲ್ಲಿರುವಂತಹ ಮಾಹಿತಿಗಳನ್ನ ಡಿಕೋಡ್ ಮಾಡಿರುವಂತದ್ದು ಮತ್ತೆ ಆ ಮಾಹಿತಿಯಲ್ಲಿ ಏನಿದೆ ಅನ್ನುವಂಥದ್ದನ್ನ ಕೂಡ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡಿದೆ. ಈ ಒಂದು ವಿಮಾನದ ದುರಂತಕ್ಕೆ ಏನು ಕಾರಣ ಮತ್ತೆ ಕಡೆಯ ಕ್ಷಣದಲ್ಲಿ ಪೈಲಟ್ ATC ಜೊತೆಗೆ ನಡೆಸಿದಂತ ಸಂಭಾಷಣೆ ಏನು, ಆ ಸಂಭಾಷಣೆಯಲ್ಲಿ ಏನಿತ್ತು ಮತ್ತು ವಿಮಾನ ಪತನಕ್ಕೆ ಕಾರಣ ಏನು ಅನ್ನುವಂಥದ್ದನ್ನ ಒಂದಷ್ಟು ಅಂಶಗಳನ್ನ ಪತ್ತೆ ಹಚ್ಚುವಂತ ಕೆಲಸಗಳಾಗಿದ್ದಾವೆ. ಈವರೆಗೂ ಕೂಡ ಅದನ್ನ ಅಧಿಕೃತವಾಗಿ ಬಿಡುಗಡೆ ಮಾಡಿಲ್ಲ. ಇನ್ನೇನು ಸ್ವಲ್ಪ ದಿನದಲ್ಲಿ ಅದನ್ನ ಬಿಡುಗಡೆ ಮಾಡುವಂತ ಸಾಧ್ಯತೆಗಳಿದಾವೆ ಅನ್ನುವಂತ ಮಾಹಿತಿಗಳು ಕೂಡ ಸಿಗ್ತಾ ಇದಾವೆ. ಸೊ ಹೀಗಾಗಿ ಈ ವಿಮಾನ ಪತನಕ್ಕೆ ಕಾರಣಗಳೇನು ಅನ್ನುವಂಥದ್ದು ಬಹುಶಃ ಇನ್ನೊಂದ್ 2-3 ದಿನಗಳಲ್ಲಿ ಗೊತ್ತಾಗುವಂತ ಸಾಧ್ಯತೆಗಳನ್ನ ನಿರೀಕ್ಷೆ ಮಾಡಲಾಗ್ತಾ ಇದೆ.